शुक्रवार को चिटगुप्पा में कन्नड़ सेने कर्नाटक द्वारा एक प्रेस मीट की गई, जिसमें बात करते हुए कन्नड़ सेने कर्नाटक के राज्य उपाध्यक्ष डॉक्टर रवि स्वामी ने यह जानकारी दी कि चिटगुप्पा में हर साल की तरह इस साल भी कन्नड़ सेने कर्नाटक की ओर से 30 नवंबर को गांधी चौक पर 70वां कन्नड़ राज्योत्सव बहुत ही धूमधाम से मनाया जाएगा। दोपहर 12 बजे शिवाजी चौक से कन्नड़ भुवनेश्वरी माता के चित्र का एक भव्य जुलूस निकाला जाएगा। इस जुलूस में कन्नड़ सेने कर्नाटक के राज्याध्यक्ष KR कुमार भाग लेंगे। यह जुलूस चिटगुप्पा के मुख्य रास्तों से होकर गांधी चौक पहुंचकर दोपहर 3 बजे मंचिया कार्यक्रम होगा, जिसमें विविध क्षेत्र में उपलब्धि प्राप्त करने वालों को कन्नड़ रत्न प्रशस्ति प्रदान की जाएगी। इस कार्यक्रम में विधायक डॉक्टर सिद्धू पाटिल, विधायक डॉक्टर शैलेंद्र बेलताड़े, पूर्व मंत्री राजशेखर पाटिल, श्री गुरुलिंग शिवाचार्य, श्री हवा मलिनाथ महाराज, श्री बाल योगी अभिनव शरण शंकरलिंग महाराज उपस्थित रहेंगे। इस कार्यक्रम के संबंध में कन्नड़ सेने कर्नाटक के जिलाध्यक्ष सुभाष केनाडे और तालुका अध्यक्ष पवन पुजारी ने बात की और कार्यक्रम के संबंध में बताया और तालुके के सभी कन्नड़ अभिमानियों से इस कार्यक्रम में भाग लेने की अपील की। इस अवसर पर संगठन के सभी लोग उपस्थित थे। चिटगुप्पा से KP न्यूज के संवाददाता आजिम की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। कन्नड़ सेने कर्नाटक संघटने वतीयिंद 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಚಿಟಗುಪ್ಪ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದೇವೆ। ಕನ್ನಡ ಸೇನೆ ಕರ್ನಾಟಕ ಇಡೀ ರಾಜ್ಯದಲ್ಲಿ ಒಂದು ವಿಭಿನ್ನವಾಗಿ ವಿಶಿಷ್ಟವಾಗಿ ಯಾವುದೇ ಜಾತಿ ವಿರೋಧಿ ಅಲ್ಲ, ಯಾವುದೇ ಪಕ್ಷ ವಿರೋಧಿನೂ ಅಲ್ಲ, ಕನ್ನಡಕ್ಕೆ ಧಕ್ಕೆ ಬಂದಾಗ ಕನ್ನಡದ ನೆಲ ಜಲಕ್ಕಾಗಿ ಅನ್ಯಾಯವಾದಾಗ ನಿಷ್ಠಾವಂತವಾಗಿ ಹೋರಾಟ ಮಾಡುವ ರಾಜ್ಯದಲ್ಲಿ ಒಳ್ಳೆಯ ಸಂಘಟನೆ ಕನ್ನಡ ಸೇನೆ ಕರ್ನಾಟಕ। ಈಗಾಗಲೇ ಮೊನ್ನೆ 1ನೇ ತಾರೀಕು ಕನ್ನಡ ಸೇನೆ ಕರ್ನಾಟಕದ 40ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿಕೊಂಡೆವು। ಆ ಸಂಘಟನೆಯಲ್ಲಿ ಸುಮಾರು 21 ವರ್ಷಗಳಿಂದ ನಾನು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಈಗ ರಾಜ್ಯದ ಉಪಾಧ್ಯಕ್ಷನಾಗಿ ಹಾಗೂ ಉತ್ತರ ಕರ್ನಾಟಕದ 14 ಜಿಲ್ಲೆ ಉಸ್ತುವಾರಿ ಕೂಡ ನನಗೆ ವಹಿಸಿರ್ತಾರೆ। ಅದಕ್ಕಾಗಿ ಕನ್ನಡ ಸೇನೆ ಕರ್ನಾಟಕದ ಈ ಕಾರ್ಯಕ್ರಮಕ್ಕೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರು KR ಕುಮಾರಣ್ಣನವರು ಭಾಗವಹಿಸಲಿದ್ದಾರೆ ಹಾಗೂ ಹುಮ್ನಾಬಾದ್ ತಾಲೂಕಿನ ಶಾಸಕರಾದ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲು, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹಾಗೂ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ಜಿ ಅವರು ಹಾಗೂ ವಿವಿಧ ರಾಜಕೀಯ ಧೋರಣರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ। ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ಚಿಟಗುಪ್ಪ ಅಪ್ಪಾಜಿ ಅವರು, ಗುರುಲಿಂಗ ಶಿವಾಚಾರ್ಯರು ಮತ್ತು ಹವಾ ಮಲ್ಲಿನಾಥ್ ಮಹಾರಾಜರು ಹಾಗೂ ಸ್ವಂತದ ಶರಣ ಶಂಕರಲಿಂಗ ಮಹಾರಾಜರು ಕೂಡ ಆಗಮಿಸ್ತಾ ಇದ್ದಾರೆ। ಈ ಕಾರ್ಯಕ್ರಮ ಏನದಂದ್ರೆ ತಾಲೂಕಾ ಮಟ್ಟದ ಕಾರ್ಯಕ್ರಮವಾಗಿರ್ತದೆ। ಅದಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು 20 ಜನರಿಗೆ ಕನ್ನಡ ರತ್ನ ಪ್ರಶಸ್ತಿ ಕೊಡುವ ಮುಖಾಂತರ ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮ, ಸಮಾಜ ಸೇವೆ ಎಲ್ಲದರಲ್ಲಿ ಇಬ್ಬಿಬ್ಬರಿಗೆ ನಾವು ಗುರುತಿಸಿದ್ದೀವಿ। ಅದಕ್ಕಾಗಿ ಪ್ರತಿ ವರ್ಷ ನಾವು ಒಂದೇ ಕಾರ್ಯಕ್ರಮ ಮೊದಲು ತಾಲೂಕಾ ಅಧ್ಯಕ್ಷರಾದ ನಾನು ಪವನ್ ಪೂಜಾರಿ ಬರುವಂಥ 30ನೇ ತಾರೀಕು ಚಿಟಗುಪ್ಪ ಪಟ್ಟಣದಲ್ಲಿ ನಡೆಯುತ್ತಿರುವ ವಿಜೃಂಭಣೆಯಿಂದ ಕನ್ನಡ ಸೇನೆ ರಾಜ್ಯೋತ್ಸವದಲ್ಲಿ ಕನ್ನಡದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕನ್ನಡ ಸೇನೆ ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕನ್ನಡ ಸೇನೆ ಕರ್ನಾಟಕ ಕನ್ನಡದ ಅಭಿಮಾನಿಗಳಿಗೆ ಮನವಿಯನ್ನು ಮಾಡುತ್ತೇವೆ। ಅದೇ ರೀತಿ ನಮ್ಮ ಹಿರಿಯರಾದ ನಾಯಕರಾದ ರವಿ ಸ್ವಾಮಿ ನೀರಿನ ರಾಜ್ಯ ಉಪಾಧ್ಯಕ್ಷರು, ಸುಭಾಷ್ ಕೆನಡಿ ಜಿಲ್ಲಾಧ್ಯಕ್ಷರು ಅವರ ಮಾತಿಗೆ ಮೀರದಂತೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದು ನಮ್ಮ ಕೆಲಸ, ಯಶಸ್ವಿ ಮಾಡೋಣ ಅಂತ ಹೇಳ್ತೀನಿ। ಧನ್ಯವಾದ। ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷನಾಗಿ ನಾನು ಕನ್ನಡ ಮನಸ್ಸುಗಳಿಗೆ ಹಾಗೂ ಕನ್ನಡ ಅಭಿಮಾನಿ ದೇವರುಗಳಿಗೆ ಹಾಗೂ ಕನ್ನಡ ಜಿಲ್ಲೆ ಕಾರ್ಯಕರ್ತರು, ತಾಲೂಕಾ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಇದೇ ತಿಂಗಳು ಬರುವ ಭಾನುವಾರ 30ನೇ ತಾರೀಕಿಗೆ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಲಿದ್ದೇವೆ। ಅದಕ್ಕಾಗಿ ಎಲ್ಲ ನನ್ನ ಕನ್ನಡ ಸೇನಾನಿಗಳು ಹಾಗೂ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು। ಭಾಗವಹಿಸಿ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡ್ತೀವಿ, ಮೆರವಣಿಗೆ ಸಂದರ್ಭದಲ್ಲಿ ಯಾವ ಕಾರ್ಯಕರ್ತರಿಗೆ ನಾವು ಯಾವ್ಯಾವ ಒಂದು ಹುದ್ದೆಗಳನ್ನು ಕೊಟ್ಟಿವಿ, ಅವರ ಕಾರ್ಯಕರ್ತರು ಆ ಮೆರವಣಿಗೆಯಲ್ಲಿ ಅವರಿಗೆ ಕಲಾ ತಂಡಗಳು ಹಾಗೂ ಮೆರವಣಿಗೆಯಲ್ಲಿ ಕೋಲಾಟ ಆಗಲಿ, ಮಕ್ಕಳೇ ಇರಲಿ, ಯಾರೇ ಇರಲಿ, ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತದೆ।
ಆ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ಕೊಂಡು ಹೋಗ್ತಾರೆ. ಅದೇ ಥರ ಎಲ್ಲೆಲ್ಲಿ ಅವರಿಗೆ ಸ್ಟೇಜ್ ಹತ್ತಿರ ಅವರಿಗೆಲ್ಲ ನಾವು ಏನು ಕಾರ್ಯವಹಿಸ್ಕೊಟ್ಟಿವಿ ಅವ್ರ ಕಾರ್ಯವನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಯಾರೂ ಗದ್ದಲ ಮಾಡದೆ ಎಲ್ಲ ಕಾರ್ಯಕ್ರಮವನ್ನು ಸುಗಮವಾಗಿ ಮಾಡಿಕೊಡ್ಬೇಕು. ಮತ್ತು ಎಲ್ಲ ಕಾರ್ಯಕರ್ತರು ಇದಕ್ಕೆ ಭಾಗವಹಿಸಿ ಕನ್ನಡ ಅಭಿಮಾನಿಗಳು, ಇದು ಕನ್ನಡದ ಕಾರ್ಯಕ್ರಮ, ಇದು ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ KR ಕುಮಾರಣ್ಣನು ಕೂಡ ಬರ್ತಲಿದ್ದಾರೆ. ಹಾಸ್ಯ ನಟರಾದಂಥ ಟೆನ್ನಿಸ್ ಕೃಷ್ಣವರು ಕೂಡ ಬರ್ತಲಿದ್ದಾರೆ. ಅದೇ ಥರ ಪರಮ ಪೂಜ್ಯರು ಬರ್ತಲಿದ್ದಾರೆ. ಹಾಗೆ ರಾಜಕೀಯ ಗಣ್ಯರು ಕೂಡ ಬರ್ತಲಿದ್ದಾರೆ. ಎಲ್ಲ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ಮನಸ್ಸುಗಳಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಅವರಿಗೆ ಬರಮಾಡಿಕೊಳ್ಳಲು ನಾನು ತಾವು ಬನ್ನಿ, ತಮ್ಮವರನ್ನು ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ನಾನು ಕಳಕಳಿಯಿಂದ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ತೇನೆ.